ರಾಮ ಮಂದಿರದ ಉದ್ಘಾಟನೆ ಹಾಗೂ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ಜನವರಿ 22ರಂದು ನಡೆದಿದೆ. ರಾಮಮಂದಿರ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಲ್ಲಿಯೂ ಕೂಡ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿದೆ. ರಾಮ ಭಕ್ತರು ತಂಡೋಪತಂಡವಾಗಿ ಈಗ ರಾಮ ಮಂದಿರಕ್ಕೆ ಆಗಮಿಸ್ತಾ ಇದ್ದಾರೆ. ಇದೀಗ ಲಕ್ನೋದಿಂದ 6 ದಿನಗಳ ಪಾದಯಾತ್ರೆ ಮುಗಿಸಿ ಅಯೋಧ್ಯೆ ತಲುಪಿರುವ 350 ಮುಸ್ಲಿಂ ಭಕ್ತರು ಮಂದಿರ ತಲುಪಿ ರಾಮಲಲ್ಲಾನಿಗೆ ಪೂಜೆಯನ್ನ ಸಲ್ಲಿಸಿ ಪುನೀತರಾಗಿದ್ದಾರೆ. ಆರ್ಎಸ್ಎಸ್ ಬೆಂಬಲಿತ ಮುಸ್ಲಿಂ ಸಂಘಟನೆಯಾದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ನೇತೃತ್ವದ ಗುಂಪು ಜನವರಿ 25ರಂದು ಲಕ್ನೋದಿಂದ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸಿತು ಅಂತ ಎಂಆರ್ಎಂನ ಮಾಧ್ಯಮ ಉಸ್ತುವಾರಿ ಶಾಹಿದ್ ಸೈಯದ್ ತಿಳಿಸಿದ್ದಾರೆ. 350 ಮುಸ್ಲಿಂ ರಾಮ ಭಕ್ತರು ಜೈ ಶ್ರೀರಾಮ್ ಅನ್ನುವ ಮಂತ್ರ ಜಪಿಸುತ್ತಾ ಅಯೋಧ್ಯೆ ತಲುಪಿದ್ದು 150 ಕಿಲೋಮೀಟರ್ ದೂರವನ್ನ ಕೊರೆಯುವ ಚಳಿ ಅನ್ನೋದನ್ನ ಲೆಕ್ಕಿಸದೆ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ ಅಂತ ಶಾಹಿದ್ ತಿಳಿಸಿದ್ರು. ಈ ರಾಮ ಭಕ್ತರು ರಾತ್ರಿ ವೇಳೆ 25 ಕಿಲೋಮೀಟರ್ ಕ್ರಮಿಸಿ ವಿಶ್ರಾಂತಿ ಪಡಿತಾ ಇದ್ರು. ಮರುದಿನ ಬೆಳಗ್ಗೆ ತಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ರು ಅಂತ ಶಾಹಿದ್ ಮಾಹಿತಿ ನೀಡಿದ್ರು. 6 ದಿನಗಳ ನಂತರ ಅಯೋಧ್ಯೆ ತಲುಪಿದ್ದು ರಾಮಲಲ್ಲಾನ ದರ್ಶನ ಪಡೆದಿದ್ದಾರೆ. ಅಯೋಧ್ಯೆ ತಂಡ ತಲುಪಿದ ನಂತರ ರಾಮಲಲ್ಲಾನಿಗೆ ಪೂಜೆ ಸಲ್ಲಿಸಿದ್ದಾರೆ. ಇದೊಂದು ಮರೆಯಲಾಗದ ಅನುಭವ ಅಂತ ಶಾಹಿದ್ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ ಮುಖ್ಯಸ್ಥರಾಗಿರುವ ಡಾಕ್ಟರ್ ಇಮಾಮ್ ಉಮರ್ ವಿರುದ್ಧ ಹೊರಡಿಸಲಾದ ಫತ್ವಾ ಅಮಾನವೀಯ ಸೂಚಕವಾಗಿದೆ ಅಂತ ಉದ್ಗರಿಸಿದ ಅವರು ಇಸ್ಲಾಂ ತತ್ವಗಳ ವಿರುದ್ಧವಾಗಿ ಇಲಾಖೆಯವರು ನಡೆದುಕೊಂಡಿಲ್ಲ ಅಂತ ವಾದಿಸಿದ್ರು.